ಲಾಲ್ಬಾಗ್ ಮತ್ಸ್ಯಾಲಯ ಇದರ ಬಗ್ಗೆ ಕೇಳೋರೇ ಇಲ್ಲ ಆಗಿದೆ. ಮತ್ಸ್ಯಾಲಯ ಇಲಾಖೆ ದಿವ್ಯ ನಿರ್ಲಕ್ಷ್ಯವನ್ನ ಮಾಡ್ತಾ ಇದೆ. ಈ ಮತ್ಸ್ಯಾಲಯ ಮತ್ತೆ ಮೊದಲಿನಂತೆ ಆಗಬೇಕು ಅಂತಂದ್ರೆ ಒಂದು ಕಾಯಕಲ್ಪ ಬೇಕಿದೆ. ಸುಮಾರು ವರ್ಷಗಳಿಂದ, ಕಳೆದ ಅನೇಕ ವರ್ಷಗಳಿಂದ ಈ ಕಟ್ಟಡ ಪಾಳು ಬಿದ್ದಿದೆ. 1987ರಲ್ಲಿ ನಿರ್ಮಾಣಗೊಂಡಂತ ಮತ್ಸ್ಯಾಲಯ ಬಿಲ್ಡಿಂಗ್ ಈಗ ಹೇಗಾಗಿದೆ ಅಂತಂದ್ರೆ ಇದು ಪಾಳು ಬಂಗಲೆ ಅಂತ ಆಗಿದೆ. ಲಾಲ್ಬಾಗ್ನ ಅತ್ಯಂತ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದಾಗಿರುವಂತ ಮತ್ಸ್ಯಾಲಯ ಕಟ್ಟಡ ಬಿರುಕು ಬಿಟ್ಟಿದೆ. ಮತ್ಸ್ಯಾಲಯದ ಒಳಗಡೆ ಅಕ್ವೇರಿಯಂನಲ್ಲಿ ಇರಬೇಕಾದಂತ ಮೀನುಗಳು ಕಣ್ಮರೆ ಆಗಿದೆ. ಕಟ್ಟಡದ ಸುತ್ತಲೂ ಕೂಡ ಕಸ ಬೆಳೆದಿದೆ. ಅಲ್ಲಿ ಸ್ವಚ್ಛಗೊಳಿಸೋದಿಲ್ಲ, ಯಾರು ಹೇಳೋರೇ ಇಲ್ಲ ಕೇಳೋರೇ ಇಲ್ಲ ಅನ್ನುವಂತೆ ಆಗಿದೆ. ಆದಷ್ಟು ಬೇಗ ಈ ಮತ್ಸ್ಯಾಲಯ ದುರಸ್ತಿಯನ್ನು ಮಾಡಿಕೊಡ್ಬೇಕು ಅಂತ ಸ್ಥಳೀಯರು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಬೆಂಗಳೂರಿಗೆ ಯಾರಾದರೂ ಹೊಸಬ್ರು ಬಂದಂಥ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಅತ್ಯಂತ ನೋಡುವಂಥ ಪ್ರದೇಶಗಳು ಯಾವುದಿದೆ ಅಂತ ಗೂಗಲ್ ಮಾಡಿದ್ರೆ ಅದು ತೋರಿಸೋದೇ ಲಾಲ್ಬಾಗ್ ಮತ್ಸ್ಯಾಲಯ ಅದು ಇದು ಅನ್ನುವಂಥ ಒಂದಷ್ಟು ಲಿಸ್ಟ್ಗಳನ್ನು ತೋರಿಸುತ್ತೆ. ಅದರಲ್ಲಿ ಲಾಲ್ಬಾಗ್ ಮತ್ಸ್ಯಾಲಯ ಕೂಡ ಒಂದು. ಆ ಲಾಲ್ಬಾಗ್ ಮತ್ಸ್ಯಾಲಯದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತಂದರೆ ಅದು ಪಾಳು ಬಿದ್ದಂಥ ಒಂದು ಕಟ್ಟಡ ಆಗೋಗಿದೆ. ಅಲ್ಲಿ ಎಷ್ಟೋ ವರ್ಷಗಳಾದರೂ ಕೂಡ ಅಲ್ಲಿ ಸ್ವಚ್ಛ ಮಾಡೋರೇ ಇಲ್ಲ. ಅಕ್ವೇರಿಯಂ ಇದೆ, ಮತ್ಸ್ಯಾಲಯ ಇದೆ, ಆದರೆ ಅದರಲ್ಲಿ ಮೀನುಗಳೇ ಇಲ್ಲದಂತಹ ಪರಿಸ್ಥಿತಿ ದುರಸ್ತಿ ಆಗಬೇಕು ಅಂತ ಮನವಿಯನ್ನ ಮಾಡ್ತಾ ಇದ್ದಾರೆ ಸ್ಥಳೀಯರು. ಏನು ತಯಾರಿ ಮಾಡ್ಕೊಂಡು ತುಂಬಾ ವರ್ಷದಿಂದ ಫಿಶ್ ಅಕ್ವೇರಿಯಂ ಅಂದ್ರೆ ಕ್ಲೋಸ್ ಆಗಿರುವಂತಹದ್ದು, ಏನ್ ಹೇಳ್ತೀರಾ? ಅದೇ ಮೇನ್ ಅಟ್ರಾಕ್ಷನ್ ಆಗಿತ್ತು. ಲಾಲ್ಬಾಗಿಗೆ ಬರೋರಿಗೆ, ಎಸ್ಪೆಷಲಿ ಸಣ್ಣ ಮಕ್ಕಳು ಬಂದರೆ ಫಿಶ್ ಅಕ್ವೇರಿಯಂ ನೋಡೋದೇ ಒಂದು ಖುಷಿ. ನಾವೆಲ್ಲ ಸಣ್ಣವರಿದ್ದಾಗ ಅದಕ್ಕೆ ಖುಷಿಯಾಗಿ ಬರ್ತಿದ್ವಿ. ಬಟ್ ಇದು ಕ್ಲೋಸ್ ಆಗಿರೋದು ಒಂದು ವಿಪರ್ಯಾಸ. ಐ ಥಿಂಕ್ ವಾಪಸ್ ರೀಓಪನ್ ಮಾಡಬೇಕು ಅಥವಾ ಅದಕ್ಕೆ ಏನು ತಯಾರಿ ಮಾಡ್ಕೊಳ್ಬೇಕು ಸರ್ಕಾರ ಅದಕ್ಕೆ. ನಾನು ಇಲ್ಲಿ ಪಕ್ಕದಲ್ಲೇ ನಮ್ಮ ಮನೆ ಇರೋದು, ತುಂಬ ವರ್ಷದಿಂದ ಬರ್ತಾನೆ ಇದ್ದೀನಿ ಲಾಲ್ಬಾಗ್ಗೆ. ಎವ್ರಿ ಸಂಡೇ ನಮ್ಮದು ಇದೇ ಜಾಗ. ನನ್ನ ಮಗನಿಗಂತೂ ಲಾಲ್ಬಾಗಲ್ಲಿ ಅವ್ನು ಬರ್ತಾ ಇದ್ದಿದ್ದೇ ಫಿಶ್ ಅಕ್ವೇರಿಯಂ ನೋಡೋಕ್ಕೆ ಅಂತ. ಮಕ್ಕಳಿಗೆ ಮೇಯ್ನ್ ಅಟ್ರಾಕ್ಷನ್ ಇದು ಫಿಶ್ ಅಕ್ವೇರಿಯಮ್ಮು. ಒಂಥರ ವಾಸ್ತುನೂ ಹೌದು, ಮೆಂಟಲ್ ಸ್ಟ್ರೆಸ್ ಬಸ್ಟರ್ ಅಂತ ಹೇಳ್ತೀವಿ ಅದಕ್ಕೆ. ಸೊ ಹಾಗಾಗಿ ಫಿಶ್ ಅಕ್ವೇರಿಯಂ ಬೇಕೇ ಬೇಕು. ಅದನ್ನು